ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಬಿಗ್ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಈ ಒಂದು ತನಿಖೆ. ಅದನ್ನ ನೋಡ್ತಾ ಹೋಗೋಣ. ಎಸ್ಐಟಿ ಇಂದ ಈಗ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಚೇತನ್ ಹಾಗೂ ಆತನ ಸ್ನೇಹಿತ ಒಟ್ಟು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ನಿರೀಕ್ಷಣಾ ಜಾಮೀನಿಗೆ ಕೂಡ ಇವರು ಅರ್ಜಿಯನ್ನ ಹಾಕಿದ್ರು. ಅದು ವಜಾ ಆದ ಬೆನ್ನಲ್ಲೇ ವಶಕ್ಕೆ ಪಡೆಯಲಾಗಿದೆ. ಹಾಸನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಪೆನ್ ಡ್ರೈವ್ಗೂ ಇವ್ರಿಗೂ ಏನು ಸಂಬಂಧ ಅಂತ ನೋಡೋದಾದ್ರೆ, ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ಪ್ರಮುಖವಾಗಿ ಹೆಸರು ಇವ್ರುಗಳು ಕೇಳಿ ಬಂದಿತ್ತು. ಒಟ್ಟು 4 ಜನ, ಅದರಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ಚೇತನ್, ಮತ್ತೊಬ್ಬ ಆತನ ಸ್ನೇಹಿತನನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ. ಯಾವಾಗ ಇದು ನಮ್ಮ ಕತ್ತಿ ಗುರುಳಾಗುತ್ತೆ ಅಂತ ಗೊತ್ತಾಯ್ತು, ಆಗ್ಲೇ ಇವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಕೂಡ ಹಾಕಿದ್ರು. ಅದು ವಜಾ ಆಗಿದೆ. ಆ ಬೆನ್ನಲ್ಲೇ ಎಸ್ಐಟಿ ಇದೀಗ ಇವ್ರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದೆ. ಒಂದಂತೂ ನಿಜ, ಇಲ್ಲಿ ಕೇವಲ ಪೆನ್ ಡ್ರೈವ್ಗೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಅಲ್ಲಿ ಇದ್ದಂತಹವರ ವಿಚಾರಣೆ ಮಾತ್ರ ಮಾಡ್ತಾ ಇಲ್ಲ, ಲೀಕ್ ಆಗಿದ್ರ ಬಗ್ಗೆಯೂ ಕೂಡ ತನಿಖೆ ಚುರುಕಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಕಂಡು ಬರ್ತಾ ಇದೆ. ಚೇತನ್ ಹಾಗೂ ಮತ್ತೊಬ್ಬ ಆತನ ಸ್ನೇಹಿತನನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪ್ರಜ್ವಲ್ ಅವರ ಹುಡುಕಾಟ, ಮಗದೊಂದು ಕಡೆ ಬೇರೆ ಬೇರೆ ಆಂಗಲ್ ನಿಂದ ತನಿಖೆ, ಸಂತ್ರಸ್ತೆಯರ ದೂರು, ಹೇಳಿಕೆ ಇವೆಲ್ಲ ದಾಖಲು ಮಾಡ್ಕೊಳ್ಳೋದ್ರ ಜೊತೆಗೆ ಪೆನ್ ಡ್ರೈವ್ ಲೀಕ್ ಆಗಿದ್ದು ಹೇಗೆ, ಅದನ್ನ ಹಂಚಿದವರು ಯಾರು, ಆರೋಪವನ್ನ ಎದುರಿಸ್ತಾ ಇರೋರು ಯಾರು, ಹೀಗೆ 10 ಹಲವು ಆಯಾಮಗಳಿಂದ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಅದಕ್ಕೆ ಈಗ ಪುಷ್ಟಿ ನೀಡುವಂತೆ ಚೇತನ್ ಹಾಗೂ ಆತನ ಸ್ನೇಹಿತನನ್ನ ವಶಕ್ಕೆ ಪಡೆಯಲಾಗಿದೆ. ಇವರು ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಹಾಕಿದ್ರು, ಬಟ್ ಅದು ವಜಾ ಆಗಿತ್ತು. ಅದ್ರ ಬೆನ್ನಲ್ಲೇ ಇದೀಗ ಹಾಸನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ನಿರೀಕ್ಷಣಾ ಜಾಮೀನು ವಜಾ ಆದ ಬೆನ್ನಲ್ಲೇ ವಶಕ್ಕೆ ಪಡೆಯಲಾಗಿದೆ ಚೇತನ್ ಹಾಗೂ ಆತನ ಸ್ನೇಹಿತನನ್ನ. ಈಗ ಇವ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಇವ್ರನ್ನು ಕೂಡ ಒಂದಷ್ಟು ದಿನಗಳ ಕಾಲ ವಶಕ್ಕೆ ಕೇಳಬಹುದು ಅಂತ ಕಾಣುತ್ತೆ. ಬಂಧಿಸುವ ಸಾಧ್ಯತೆ ಕೂಡ ಇದೆ. ನಿಮಗೂ ಈ ಪ್ರಕರಣಕ್ಕೂ ಏನು ಸಂಬಂಧ, ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ನಿಮ್ಗಳ ಹೆಸರೇ ಮೇಲ್ನೋಟಕ್ಕೆ ಮೇಜರ್ ಆಗಿ ಕೇಳಿ ಬರ್ತಾ ಇದೆ, ನಿಜವಾ, ನೀವು ಇದರಲ್ಲಿ ಭಾಗಿಯಾಗಿರೋದು ನಿಜನಾ, ನಿಮ್ ಹಿಂದೆ ಇರುವಂತವ್ರು ಯಾರು, ನಿಮಗೆ ಇದಕ್ಕೆ ಕುಮ್ಮ ಕೊಟ್ಟಿದ್ಯಾರು, ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಸಹಜವಾಗಿ ಅಧಿಕಾರಿಗಳು ನಡೆಸ್ತಾರೆ. ಒಟ್ಟಾರೆಯಾಗಿ ಎಸ್ಐಟಿ ಮೇಲೆ ಅನುಮಾನದ ಕಂಗಳನ್ನ ಜೆಡಿಎಸ್ ಪಕ್ಷ ಬೀರ್ತಾ ಇತ್ತು. ಬರೀ ಪೆನ್ ಡ್ರೈವ್ ಅಂತ ಇದಿರಲ್ಲ, ರೇವಣ್ಣನನ್ನ ಅರೆಸ್ಟ್ ಮಾಡಿದ್ರಲ್ವಾ, ಪ್ರಜ್ವಲ್ಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ರಲ್ವಾ, ಪೆನ್ ಡ್ರೈವ್ ಲೀಕ್ ಮಾಡಿದ್ಯಾರು ಅಂತ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಎಸ್ಐಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ರು. ಅದ್ರ ಬೆನ್ನಲ್ಲೇ ಮೇಜರ್ ಅಪ್ಡೇಟ್ ಅನ್ನ ಪಡೆದುಕೊಂಡಿದೆ. ಈ ಪ್ರಕರಣ